ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಇಟ್ಸ್ ಮೈ ಫಸ್ಟ್ ವ್ಲಾಗ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆನ್ ಋಷಿಸ್ ವ್ಲಾಗ್. ಇವತ್ತು ಫ್ರೈಡೇ ಆಗಿರೋದ್ರಿಂದ ಫ್ರೈಡೇ ರೊಟ್ಟಿನ ಶೇರ್ ಮಾಡ್ತಾಯಿದ್ದೀನಿ. ಕಾಫಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನನಗೆ, ಅಮ್ಮಗೋಸ್ಕರ ಅಂತ. ಹಾಗೆ ನಾನು ಅಮ್ಮ ಇಬ್ಬರು ಕಾಫಿ ಕುಡ್ದು ಟೆಂಪಲ್ಗೆ ಹೋಗೋದಿತ್ತು. ಇವತ್ತು ಫ್ರೈಡೇ ಅಲ್ವಾ, ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊತಿದ್ವಿ. ಅದರಲ್ಲಿ ಅಮ್ಮ ಹೊಸ್ಲ ಹತ್ರ ಬಾಗ್ಲ ಹತ್ರ ಎಲ್ಲ ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ವಿ. ಇವತ್ತು ಫ್ರೈಡೇ ಇತ್ತು ಅಂತ ಹೇಳಿ ಅಮ್ಮ ಚೆನ್ನಾಗಿ ರಂಗೋಲಿ ಹಾಕಿದ್ರೆ, ಕಲರ್ಸ್ ಎಲ್ಲ ಹಾಕಿ ನನಗೂ ತುಂಬ ಇಷ್ಟ ಆಯಿತು. ಅಷ್ಟರಲ್ಲಿ ಅಪ್ಪ ಕೂಡ ಬಂದರು. ಹಾಗೆ ಅಪ್ಪ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದರು. ನಾವು ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ವಿ. ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬರೋಷ್ಗಡೆ ತುಂಬ ಲೇಟಾಗಿತ್ತು, ಯಾಕಂದರೆ ತುಂಬ ರಶ್ ಇತ್ತು ದೇವಸ್ಥಾನ. ಇವತ್ತು ಫ್ರೈಡೇ ಆಗಿರೋದು. ಹಾಗೆ ನಾವು ದೇವಸ್ಥಾನದಿಂದ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ಲು, ದೋಸೆ ಚಟ್ನಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಕಡೆಯನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ಈಗ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು 3 ವಿಷಲ್ ಆಗೋಷ್ಟು ಕಡಾಯಿ ತೊಗೊಂಡು, ಕಡಾಯಿಗೆ 3 ಸ್ಪೂನ್ಸ್ ಆಯಿಲ್ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಆನಿಯನ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆನಿಯನ್ನ ಗೋಲ್ಡನ್ ಬ್ರೌನ್ ಬರೋ ತನಕ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿನ ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನಾವು ಲೆಟ್ಸ್ ಮೇಕ್ ಅ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಮಸಾಲೆ ದೋಸೆ. ಸೊ ಈಗ ಮನೆಯಲ್ಲಿ ಮಾಡಿರುವ ರೆಡ್ ಚಟ್ನಿ ಹಾಕೋಣ. ರೆಡ್ ಚಟ್ನಿ ಹಾಕಿ ಚೆಂದ ಮಿಕ್ಸ್ ಮಾಡೋಣ. ಸೊ ಈಗ ಕೆಂಪು ಚಟ್ನಿನ ಕಂಪ್ಲೀಟಾಗಿ ದೋಸೆ ಮೇಲೆ ಸ್ಪ್ರೆಡ್ ಮಾಡಿ ಆಲೂಗಡ್ಡೆ ಪಲ್ಯನ ಹಾಕಿದ್ರೆ ಕ್ರಿಸ್ಪಿಯಾಗಿರೋ ಟೇಸ್ಟಿಯಾಗಿರೋ ಮಸಾಲೆ ದೋಸೆ ರೆಡಿ ಟು ಹೀಟ್. ಈಗ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿತ್ತು. ಹೋಟೆಲ್ ಸ್ಟೈಲಿ ದೋಸೆ, ಪಲ್ಯ, ಚಟ್ನಿ ಎಲ್ಲ ಸಖತ್ತಾಗಿತ್ತು. ಇದೇ ಥರ ಮೋರ್ ವೀಡಿಯೋಸ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಋಷಿಸ್ ವ್ಲಾಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.